ಹಲೋ ಫ್ರೆಂಡ್ಸ್, ನಮಸ್ಕಾರ. ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ. ಇವತ್ತು ಬೀಟ್ರೂಟ್ ಪಲ್ಯ ಮಾಡೋದನ್ನು ತೋರಿಸ್ಕೊಡ್ತೀನಿ ನೋಡಿರಿ. ಇವಾಗ ಕಡಲೆಕಾಳನ್ನು ರಾತ್ರಿ ನಾನು ನೆನೆ ಹಾಕಿದ್ನಿ, ಚಲೋ ತಂಗ ನೆಂದಾವ ನೋಡಿರಿ ಕಡಲೆಕಾಳು. ಈ ಬೀಟ್ರೂಟ್ ಜೊತೆ ಕಡಲೆಕಾಳು ಹಾಕಿ ಮಾಡಿದ್ರೆ ಪಲ್ಯ ಸೂಪರಾಗಿ ಬರ್ತೈತೆ ನೋಡಿರಿ. ಹಿಂಗಾಗಿ ನಾನು ಒಂದು ಬಟ್ಲು ಕಡಲೆಕಾಳನ್ನ ರಾತ್ರಿನ ನೆನೆ ಹಾಕಿದ್ನಿ, ಹಿಂಗೆ ಚಲೋ ತಂಗ ನೆಂದಾವ್ರಿ. ಇವಾಗ ಈಗಿನ ಕಡಲೆಕಾಳು ನೆನೆಸಿದಂತಹ ಕಡಲೆಕಾಳನ್ನ ಕುಕ್ಕರ್ಗೆ ಹಾಕ್ಕೊಂಡ್ಬಿಡ್ರಿ. ಇವಾಗ ಒಂದು ಬಟ್ಲು ಕಡಲೆಕಾಳನ್ನು ಹಾಕೊಂಡು ನೋಡಿರಿ. ಇಲ್ಲಿಗೆ ನಾನು ಈಗ ಬೀಟ್ರೂಟನ್ನು ಒಂದು ಬಟ್ಲ ತೊಗೊಂಡೇನಿ. ಈಗ ನಾನು ಒಂದು ಬೀಟ್ರೂಟ್ ತೊಗೊಂಡೇನಿ. ಇದನ್ನು ಕೂಡ ಮ್ಯಾಗಿನ ಸಿಪ್ಪೆ ತೆಗೆದು ಕ್ಲೀನಾಗಿ ತೊಳ್ಕೊಂಡು ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದು ನೋಡಿರಿ. ಅದನ್ನು ಕೂಡ ಕುಕ್ಕರಿಗೆ ಹಾಕ್ಕೊತೀನಿ. ಈಗ ಹಾಕಿ ನೀಟಾಗಿ ಮೊದಲಿಗೆ ತೊಳೆದುಕೊಂಡು ರೆಡಿ ಮಾಡ್ಕೊಂಡಿದ್ದು ನಾನು. ಇವಾಗ ಕುಕ್ಕರಿಗೆ ಹಾಕಿ ಸ್ವಲ್ಪ ಎಷ್ಟು ಬೇಕಲ್ಲ ಅಷ್ಟನ್ನು ನೀರನ್ನು ಹಾಕಿ 3 ಸೀಟಿ ಮಾಡಿಸ್ಕೊಂಬಿಡೋಣ್ರಿ. ಇವಾಗ ಕಡಲೆಕಾಳು ಮತ್ತು ಬೀಟ್ರೂಟನ್ನು 3 ಸೀಟಿ ಮಾಡಿಸ್ಕೊಂಬಿಟ್ರೆ ಸಾಕು. ಈಗ ನೆನೆಸಿರ್ತೈತಲ್ರಿ, ಹೀಗಾಗಿ ಲಘುನ ಕುದಿತಾವೆ. 3 ಸೀಟಿ ಮಾಡಿಸ್ಕೊಂಬಿಟ್ರೆ ಸಾಕು. ಇವಾಗ ನೋಡಿರಿ 3 ಸೀಟಿ ಮಾಡಿಸ್ಕೊಂಡಿದ್ದಾಯಿತು. ಕಡಲೆಕಾಳು ಮತ್ತು ಬೀಟ್ರೂಟು ಚಲೋ ತಂಗ ಕುದೈತಿ. ಎರಡು ಕಾಂಬಿನೇಷನ್ ಹಾಕಿ ಮಾಡಿದ್ರಂಕರು ಸೂಪರ್ ಆಗಿರ್ತೈತೆ ನೋಡಿರಿ. ರೊಟ್ಟಿಗೆ ಮತ್ತು ಚಪಾತಿಗೆ ಅನ್ನಕ್ಕೆ ಸೂಪರ್ ಆಗಿರ್ತೈತಿ. ಈಗ ನೋಡಿರಿ ಕಡಲೆಕಾಳು ಚಲೋ ತಂಗ ಕುದ್ದಾವೆ. ಈಗ ಇದಕ್ಕೆ ಒಗ್ಗರಣೆ ಹಾಕ್ಕೊಂಬಿಡೋಣ್ರಿ. ಇವಾಗ ಈ ಗ್ಯಾಸಿನ ಮೇಲೆ ಒಂದು ಬಾಳಿಗೆ ಇಟ್ಕೊಂಡು 1-2 ಚಮಚ ಎಣ್ಣೆ ಹಾಕ್ಕೊಂಡು ನೋಡಿರಿ. ಈಗ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಎರಡೂ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡೆ ನಾನು. ಈಗ ಸಾಸಿವೆ ಜೀರಿಗೆ ಚಲೋ ತಂಗ ಚಟಪಟ ಅನ್ಸಿದ ಮೇಲೆ 1 ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡು ನೋಡಿರಿ. ಸುಲಿದಂಥ ಬೆಳ್ಳುಳ್ಳಿ ಹಾಕ್ಕೊಂಡು ಈಗ 1 ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡು ಮತ್ತೊಂದು 5-6 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ನೋಡಿರಿ. ಸ್ವಲ್ಪ ಖಾರ ಇದ್ರ ಪಲ್ಲೆ ರುಚಿಯಾಗಿ ಬರ್ತೈತೆ ರೀ ಅದಾಗ. ಮತ್ತು ಈಗ ಒಂದೇ ಸುಳು ಕರಿಬೇವನ್ನು ಕೂಡ ಹಾಕ್ಕೊಂಡು ನೋಡಿರಿ. ಈಗ ಹಸಿಮೆಣ್ಸಿನ್ಕಾಯಿ ಕರಿಬೇವನ್ನ ನೀಟಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ನೋಡಿರಿ. ಬೆಳ್ಳುಳ್ಳಿ ಕರಿಬೇವು ಮತ್ತು ಹಸಿಮೆಣ್ಸಿನ್ಕಾಯಿನ ನೀಟಾಗಿ ಚಲೋ ತಂಗ ಫ್ರೈ ಆದ್ರೆ ಪಲ್ಯ ರುಚಿಯಾಗಿ ಬರ್ತೈತೆ ರೀ ಅದು. ಈಗ ಒಂದು ಉಳ್ಳಾಗಡ್ಡೆ ಹಾಕ್ಕೊಂತೇನೆ ನೋಡಿರಿ. ಈಗ ಸಣ್ಣದಾಗ ಹೆಚ್ಚಿದಂಥ ಉಳ್ಳಾಗಡ್ಡೆನ ಹಾಕಿದ್ನಿ. ಇದನ್ನು ಕೂಡ ಸಣ್ಣ ನೂರಿಯಾಗ ನೀಟಾಗಿ ಫ್ರೈ ಮಾಡ್ಕೋಬೇಕು ರೀ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಉಪ್ಪನ್ನು ಹಾಕಿದ ಮ್ಯಾಗ ಒಂದು ಚಲೋ ಹೊತ್ತಂಗೆ ಮಿಕ್ಸ್ ಮಾಡ್ಕೊಂಬಿಡ್ಬೇಕು. ಇವಾಗ ಒಂದು ಟೊಮೆಟೊನ ಹಾಕ್ಕೊಂಬಿಡ್ಬೇಕು. ಟೊಮೆಟೊನು ಸಾಫ್ಟ್ ಆಗ್ಬೇಕು, ಅದು ಅಲ್ಲಿ ತನಕನೂ ಫ್ರೈ ಮಾಡ್ಕೋಬೇಕು ರೀ. ಉಳ್ಳಾಗಡ್ಡೆ ಟೊಮೆಟೊನು ಚಲೋ ಹೊತ್ತಂಗೆ ಸಾಫ್ಟ್ ಆಗಬೇಕು, ಹಿಂಗಾಗಿ ಪಲ್ಯ ರುಚಿಯಾಗಿ ಬರ್ತೈತೆ ರೀ ಅದು. ಈಗ ನೋಡಿ ಟೊಮೆಟೊನು ಮತ್ತು ಉಳ್ಳಾಗಡ್ಡೆ ಚಲೋ ಹೊತ್ತಂಗೆ ಸಾಫ್ಟ್ ಆಯ್ತು. ಈಗ 1 ನಿಮಿಷ ಉಗಾದಾಗ ಬೇಯಿಸ್ಕೊಂಬಿಡೋಣ್ರಿ. ಈ ರೀತಿ ಮಾಡೋದ್ರಿಂದ ಪಲ್ಯ ಸ್ವಲ್ಪ ಟೇಸ್ಟಿಯಾಗಿ ಬರ್ತೈತೆ ರೀ ಅದು. ಈಗ ಒಂದು ಮಿಕ್ಸ್ ಮಾಡ್ಕೊಂಬಿಡೋಣ್ರಿ. ಇವಾಗ ಈಗ ನೋಡಿರಿ ಚಲೋ ಹೊತ್ತಂಗನ ಉಳ್ಳಾಗಡ್ಡೆ ಮತ್ತು ಟೊಮೆಟೊನ ಚಲೋ ಹೊತ್ತಂಗೆ ಸಾಫ್ಟ್ ಆಗ್ಯಾವು. ಈಗ ಅರ್ಶಿನ ಪೌಡ್ರ್ ಹಾಕ್ಕೊಂಡ್ರಿ ಒಂದು ಅರ್ಧ ಚಮಚ, ಒಂದು 1/4 ಚಮಚ ಗರಂ ಮಸಾಲೆ ಹಾಕ್ಕೊಂಡು ನೋಡ್ರಿ. ಈಗ ಎರಡು ಹಾಕಿದ ಮ್ಯಾಗ ಚಲೋ ಹೊತ್ತಂಗನ ಹಸಿ ಸ್ಮೆಲ್ ಹೋಗ್ಬೇಕು, ಅದು ಅರಿಶಿನದ್ದು ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು. ಇದಾದ ನಂತರ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಬಿಡೋಣ್ರಿ. ಎಣ್ಣೆ ಒಳಗೆ ಇದನ್ನು ಕೂಡ ಸ್ವಲ್ಪ ಮಿಕ್ಸ್ ಮಾಡ್ಕೊಳ ರುಚಿ ಬರುತ್ತೆ ಅದು. ಕೊತ್ತಂಬರಿ ಎಣ್ಣೆ ಒಳಗೆ ಈ ರೀತಿ ಫ್ರೈ ಮಾಡೋದ್ರಿಂದ ಏನು ನೋಡಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದು ಆಯ್ತು ರೀ. ಇವಾಗ ಕಡಲೆಕಾಳು ಮತ್ತು ಬೀಟ್ರೂಟನ್ನು ಏನು ಕುದಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೆಲ್ಲ ಅದನ್ನು ಹಾಕ್ಕೊಂಬಿಡೋಣ್ರಿ. ಇವಾಗ ಹಾಕಿ ಚಲೋ ಹೊತ್ತಂಗನೆ ಇದನ್ನು ಒಗ್ಗರಣೆ ಜೊತೆ ಮಿಕ್ಸ್ ಮಾಡಿ ಇದನ್ನ ಕುದಿಸ್ಕೊಂಬಿಡೋಣ್ರಿ 1 ನಿಮಿಷ. ಈಗ ಒಂದು ಸಲ ಎಲ್ಲನೂ ಮಿಕ್ಸ್ ಮಾಡ್ಕೊಂಬಿಡೋಣ್ರಿ. ಇವಾಗ ಒಗ್ಗರಣೆ ಜೊತೆ ಬೀಟ್ರೂಟು ಮತ್ತು ಕಡಲೆಕಾಳು ಚಲೋ ಹೊತ್ತಂಗ ಮಿಕ್ಸ್ ಮಾಡ್ಕೊಂಬಿಡ್ಬೇಕು. ಈ ರೀತಿ ನೋಡಿರಿ. ಈಗಿದನ್ನ ಒಂದು ಮುಚ್ಚಳ ಮುಚ್ಚಿ 1 ನಿಮಿಷ ಇದನ್ನ ಒಗಾದಾಗ ಬೇಯಿಸೋಕೆ ಬಿಟ್ಬಿಡೋಣ್ರಿ. ಈಗ ನೋಡಿ 1 ನಿಮಿಷ ಆಗೈತಿ. ಇವಾಗ ಈ ರೀತಿ ಚಲೋ ಹೊತ್ತಂಗ ಒಗ್ಗರಣೆ ಜೊತೆ ಕಡಲೆಕಾಳು ಮತ್ತು ಬೀಟ್ರೂಟು ಚಲೋ ಹೊತ್ತಂಗನ ಹೀರ್ಕೊಂಡೈತ್ರಿ ಎಲ್ಲ ಮಸಾಲವನ್ನು. ಈಗ ಲಾಸ್ಟಿಗೆ ಕೊತ್ತಂಬರಿ ಹಾಕ್ಕೊಂಬಿಡೋಣ್ರಿ. ಇವಾಗ ಕೊತ್ತಂಬರಿ ಹಾಕಿದ ಮ್ಯಾಗ ಒಂದು ಚಲೋ ಹೊತ್ತಂಗನ ಮಿಕ್ಸ್ ಮಾಡ್ಕೊಂಬಿಡೋಣ್ರಿ. ಇವಾಗ ಈ ರೀತಿ ನೋಡಿರಿ ಬಂದೈತಿ ಪಲ್ಯ. ಇದು ರೊಟ್ಟಿಗೆ ಮತ್ತು ಚಪಾತಿಗೆ ಅಂಕರು ಸೂಪರ್ ಕಾಂಬಿನೇಷನ್ ನೋಡಿರಿ. ಭಾಳ ಟೇಸ್ಟಿ ಅಂದ್ರೆ ಭಾಳ ಟೇಸ್ಟಿ ಆಕೈತಿ ಇದು. ಮತ್ತು ಬಾಕ್ಸಿಗೆ ಕೂಡ ತೊಗೊಂಡು ಹೋಗ್ಬೋದು, ಅಷ್ಟು ಟೇಸ್ಟಿಯಾಗಿ ಬರ್ತೈತಿ ಮತ್ತು ಹೆಲ್ದಿನೂ ಕೂಡ ಹೌದ್ರಿ ಎರಡು ಪಲ್ಯ ಇವು. ಈಗ ನೋಡಿ ರೆಡಿ ಆಯ್ತು. ಇವಾಗ ಕಡಲೆಕಾಳು ಮತ್ತು ಬೀಟ್ರೂಟ್ ಹಾಕಿ ಮಾಡಿದಂಥ ಪಲ್ಯವು. ಈ ಒಂದು ರೆಸಿಪಿ ನಿಮ್ಗೆ ಲೈಕ್ ಇದ್ದರೆ ಒಂದು ಲೈಕ್ ಮಾಡಿರಿ ಮತ್ತು ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ನಮಸ್ಕಾರ, ಧನ್ಯವಾದ.